ಅದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಲೆಟ್ಸ್ ಗೋ. ಈ ಕ್ಷಣ ಬರ್ತಿರುವಂತಹ ಅಲ್ಲಿನ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಚಿಕ್ಕಬಳ್ಳಾಪುರದಿಂದ ಹಾಲಿ ಎಂಪಿ BN ಬಚ್ಚೇಗೌಡರು ಸ್ಪರ್ಧೆ ಮಾಡ್ತಿಲ್ಲ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಬಿಜೆಪಿ ಟಿಕೆಟ್ ಬಹುತೇಕ ಖಚಿತ ಅಂತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿಯ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಟಿಕೆಟ್ ಅವರ ಮಗ ಅಲೋಕ್ಗೆ ಕೊಡಿಸೋದಕ್ಕೆ SR ವಿಶ್ವನಾಥ್ ಸರ್ಕಸ್ ಮಾಡ್ತಿದ್ದಾರೆ. ಕೈ ಟಿಕೆಟ್ ವೀರಪ್ಪ ಮೊಯ್ಲಿಯವರು, ಹಿರಿಯರು ಕಾಂಗ್ರೆಸ್ನಲ್ಲಿ, ಆ ಭಾಗದಲ್ಲಿ ಒಂದಷ್ಟು ಪ್ರಭಾವ ಇರೋರು, ಬಟ್ ಗೊತ್ತಿಲ್ಲ ಅವಾಗಿದ್ದ ಪ್ರಭಾವ ಈಗಲೂ ಇದೆಯಾ ಅಂತ. ಅಥವಾ ರಕ್ಷಾ ರಾಮಯ್ಯ, ಎನರ್ಜೆಟಿಕ್ ಕಾಂಗ್ರೆಸ್ನ ಲೀಡರ್, ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಲೆಟ್ಸ್ ಸಿ. ಚಿಕ್ಕಬಳ್ಳಾಪುರ ಭಾಗ ಹಾಲಿ ಸಂಸದರು, ಅದು ಭಾರತೀಯ ಜನತಾ ಪಕ್ಷ, BN ಬಚ್ಚೇಗೌಡರು. ಅವರ ಮಗ ಅಫ್ಕೋರ್ಸ್ ಬೇರೆ, ತಂದೆಯವರು ಬೇರೆ. ಆದರೆ ಈ ಬಾರಿ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ. ಚಿಕ್ಕಬಳ್ಳಾಪುರದ ಸಂಭಾವ್ಯ ಅಭ್ಯರ್ಥಿಗಳು ಯಾರಿದ್ದಾರೆ? ಮಾಜಿ ಸಚಿವರು ಮತ್ತು ಶಾಸಕರು ಡಾಕ್ಟರ್ ಕೆ ಸುಧಾಕರ್ ಮತ್ತು SR ವಿಶ್ವನಾಥ್ ಅವರು ಅವರ ಮಗನ ಟಿಕೆಟ್ ಕೊಡಿಸೋದಕ್ಕೆ, ಅಲೋಕ್ ವಿಶ್ವನಾಥ್ ಅವ್ರನ್ನ ಅಖಾಡಕ್ಕೆ ಇಳಿಸೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಇಬ್ಬರಲ್ಲಿ ಯಾರಿಗೆ ನೋಡಬೇಕು. ಇನ್ನು ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ಅವರು ಹಿರಿಯರು, ಬಟ್ ಈ ಬಾರಿ ಅದೇ ಚರಿಷ್ಮಾ ಇಟ್ಕೊಂಡಿದ್ದಾರೆ ಅನ್ನೋ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ರಕ್ಷಾ ರಾಮಯ್ಯ ಎನರ್ಜೆಟಿಕ್ ಕಾಂಗ್ರೆಸ್ನ ಲೀಡರ್ ರಕ್ಷಾ ರಾಮಯ್ಯ ಅಖಾಡದಲ್ಲಿದ್ದಾರೆ. ಇಬ್ಬರಲ್ಲಿ ಯಾರು ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್. ಲೆಟ್ಸ್ ಗೋ. ಮಾರುತಿ ಪಾವಗಡ, ಚಿಕ್ಕಬಳ್ಳಾಪುರದ ಕಥೆ ಏನೀಗ? ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಅಲ್ಲೂ ಇಬ್ಬರು ಪ್ರಬಲ ಆಕಾಂಕ್ಷಿಗಳು, ಇಲ್ಲೂ ಇಬ್ಬರು ಪ್ರಬಲ ಆಕಾಂಕ್ಷಿಗಳು. ಮಾಜಿ ಸಚಿವರಾದಂತಹ ಸುಧಾಕರ್ ಅವರು ದೆಹಲಿಯಿಂದ ಬೆಂಗಳೂರಿಂದ ಹಿಡಿದು ದೆಹಲಿವರೆಗೂ ಕೂಡ ಟಿಕೆಟ್ ಪಡ್ಕೊಳ್ಳುವಂತಹ ಒಂದು ಸರ್ಕಸ್ ಈಗಾಗಲೇ ಆರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಡದಿಯ ಮನೆಗೂ ಕೂಡ ಭೇಟಿ ಮಾಡಿ ನನ್ನ ಜೊತೆ ನೀವು ಇರಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿದ್ದಾರೆ. ಅದೇ ರೀತಿ BDA ಮಾಜಿ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್, ಹಾಲಿ ಶಾಸಕರಾಗಿರುವಂತಹ ವಿಶ್ವನಾಥ್ ತಮ್ಮ ಪುತ್ರನಿಗೆ ಟಿಕೆಟ್ ಪಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ಬಳಿ ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಇಬ್ಬರಲ್ಲಿ ಒಬ್ಬರಿಗೆ, ಇನ್ನು ಬೇರೆ ಬೇರೆ MTB ನಾಗರಾಜ್ ಸೇರಿದಂತೆ ಇನ್ನು ಹಲವರ ಹೆಸರು ಇದ್ರೂ ಕೂಡ ಈ ಎರಡೂ ಹೆಸರುಗಳು ಕೂಡ ಮುಂಚೂಣಿಯಲ್ಲಿದ್ದಾವೆ. ಇಬ್ಬರೂ ಕೂಡ ಲೋಕಸಭಾ ಚುನಾವಣೆಗೆ ನಾವೇ ಅಭ್ಯರ್ಥಿ ಅನ್ನುವಂತ ಒಂದು ರೀತಿಯಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಅಂತದ್ದೇ ಒಂದು ಲೆಕ್ಕಾಚಾರ ಇದೆ. ಕಾಂಗ್ರೆಸ್ ಅಲ್ಲಿ ಈ ಬಾರಿ ಇಬ್ಬರ ನಡುವೆ ಬಹಳಷ್ಟು ನೇರ ಪೈಪೋಟಿ ಆಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ವೀರಪ್ಪ ಮೊಯ್ಲಿ ಅವರು ನನಗೆ ಒಂದು ಕೊನೆಯ ಅವಕಾಶವನ್ನ ಕೊಡಿ ಅಂತ, 83 ವಯಸ್ಸಿನಲ್ಲೂ ಕೂಡ ನನಗೆ ಟಿಕೆಟ್ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಹಳೆಯ ಚರಿಷ್ಮಾ ಈಗಲೂ ಇದೆಯಾ ಆಗಿದ್ರೆ ಅವ್ರಿಗೆ? ಸಮಸ್ಯೆ ಏನು ಅಂತ ಹೇಳಿದ್ರೆ ಕಾರ್ಯಕರ್ತರು ಇವ್ರ ಜೊತೆ ಇಲ್ಲ, ಮುಖಂಡರು ಇವ್ರ ಜೊತೆ ಇದ್ದಾರೆ. ಇದು ಸಮಸ್ಯೆ ಆಗ್ತಾ ಇರುವಂತದ್ದು. ರಕ್ಷಾ ರಾಮಯ್ಯ ಒಬ್ಬ ಯುವ ನಾಯಕ, ಯುವಕರೆಲ್ಲರೂ ಕೂಡ ರಕ್ಷಾ ರಾಮಯ್ಯ ಅವರ ಜೊತೆ ಇದ್ದಾರೆ. ಆದ್ರೆ ಇಲ್ಲಿ ಬೆಂಗಳೂರಲ್ಲಿರುವಂತಹ ಕೆಲವು ನಾಯಕರುಗಳು ರಕ್ಷಾ ರಾಮಯ್ಯ ಅವರ ಜೊತೆ ಇಲ್ಲ. ಅದು ನಾನು ನೇರವಾಗಿ ಹೇಳ್ತೀನಿ. ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ, DK ಶಿವಕುಮಾರ್ ಅವರು ಕೂಡ ಇಲ್ಲ. ಹೀಗಾಗಿ ಯುವ ನಾಯಕತ್ವವನ್ನ ಬೆಳೆಸೋದಾದ್ರೆ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಕು. ಅದು ಸೋಲು ಗೆಲುವು ಆಮೇಲೆ ಅದು ಮತದಾರರು ನಿರ್ಧಾರ ಮಾಡುವಂತದ್ದು. ಆದ್ರೆ 83 ವಯಸ್ಸಲ್ಲಿರುವಂತಹ ವೀರಪ್ಪ ಮೊಯ್ಲಿ ಅವರು ನನಗೆ ಕೊನೆಯ ಅವಕಾಶವನ್ನ ಕೊಡಿ ಅಂತ ಸಿದ್ದರಾಮಯ್ಯ ಅವರು ಬಳಿ ಕೇಳಿದ್ದಾರೆ, DK ಶಿವಕುಮಾರ್ ಅವರ ಬಳಿ ಕೇಳಿದ್ದಾರೆ, ಕಾಂಗ್ರೆಸ್ ವರಿಷ್ಠ ಬಳಿನೂ ಕೇಳಿದ್ದಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ನನಗೆ ಟಿಕೆಟ್ ಕೊಡಿ ಅಂತ ಇಷ್ಟು ವಯಸ್ಸು ಆದ ಬಳಿಕವೂ ಕೂಡ ಇನ್ನೂ ಟಿಕೆಟ್ ಕೊಡಿ ಅನ್ನುವಂತ ಒಂದು ಗೋಗೆರಿಯುವಂತ ಒಂದು ಸಮಸ್ಯೆ ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ಈ ಎತ್ತಿನ ಹೊಳೆ ಯೋಜನೆಯನ್ನ ಅವ್ರು ಏನ್ ಪ್ರಾಮಿಸ್ ಮಾಡಿದ್ರು ಅದು ಮಾಡ್ಕೊಟ್ಬಿಟ್ಟಿದ್ರೆ ಜನ ಹಿಂಗೆ ಅವರೇ ಒತ್ತಾಯ ಮಾಡಿ ನಿಲ್ಸಿ ಗೆಲ್ಲಿಸ್ಬಿಡ್ತಿದ್ರು ವೀರಪ್ಪ ಮೊಯ್ಲಿ ಅವ್ರನ್ನ ಅನ್ಸುತ್ತೆ. 2014ರಲ್ಲಿ ಅದೇ ವಿಚಾರವನ್ನ ಇಟ್ಕೊಂಡು ಅವತ್ತು ಗುದ್ಲಿ ಪೂಜೆ ಮಾಡಿದ್ದು ಅಲ್ಲಿ ನೀರು ಬರುವಂತಹ ಸ್ಥಳದಲ್ಲಿ ಮಾಡಲಿಲ್ಲ. ಇದು ರಾಜಕೀಯವಾಗಿ ಬಹಳಷ್ಟು ಟೀಕೆಗಳಾದವು. ಆದ್ರೆ ಅವತ್ತು ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರೇ ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ಗುದ್ಲಿ ಪೂಜೆಯನ್ನ ಮಾಡ್ತಾರೆ. ಅಂದ್ರೆ ಈ 5 ವರ್ಷಗಳ ಅವಧಿಯಲ್ಲಿ ನಾವು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನ ಹೊಳೆ ನೀರು ತಂದೇ ತರ್ತೀವಿ ಅಂತ ಇವತ್ತಿಗೂ ಕೂಡ ಅದು ಆಗಿಲ್ಲ. ಜೊತೆಗೆ ಈ ವಿಚಾರದಲ್ಲಿ ಮುತುವರ್ಜಿ ವಹಿಸಬೇಕಾಗಿದ್ದಂತಹ ವೀರಪ್ಪ ಮೊಯ್ಲಿ ಅವರು ಅಷ್ಟೊಂದು ಮುತುವರ್ಜಿ ವಹಿಸಲಿಲ್ಲ. ಇದರ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಕ್ಷೇತ್ರದ ಜನರಿಗಿದೆ. ಹೀಗಾಗಿ ಈ ವಿಚಾರವನ್ನು ಕೂಡ ರಕ್ಷಾ ರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ನನಗೆ ಅವಕಾಶವನ್ನ ಕೊಡಿ, ಅವ್ರಿಗಿರುವಂತಹ ನೆಗೆಟಿವ್ ಪಾಯಿಂಟ್ಸ್ ಏನು, ನನಗಿರುವಂತಹ ಒಂದು ಪಾಸಿಟಿವ್ ಪಾಯಿಂಟ್ಸ್ ಏನು ಅಂತ.
ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದ್ದೆ ಆದ್ರೆ ರಕ್ಷಾರಾಮಯ್ಯ ಅವರಿಗೆ ಯುವ ನಾಯಕತ್ವದ ಕೋಟದ ಅಡಿಯಲ್ಲಿ ಅವರಿಗೆ ಅವಕಾಶ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಹಿತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.